ಇದು ಎ ಟಿಪಿಕಲ್ ಪ್ರಾಬ್ಲಮ್ ಹಾವೇರಿಯಿಂದ. ಹೀಗೆ ಬ್ರೈಲ್ ಲಿಪಿಯನ್ನ ಓದುತ್ತಿರೋ ಅಂಧ ವಿದ್ಯಾರ್ಥಿನಿಯ ಹೆಸರು ಕಾವ್ಯ ಬರಡಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗುಡಗೂರು ಗ್ರಾಮದ ನಿವಾಸಿ. ತಂದೆ ಅರ್ಜುನಪ್ಪ, ತಾಯಿ ಹನುಮಂತಮ್ಮ. ಇವರ ಮಗಳು ಕಾವ್ಯಾಗೆ ಒಂದು ಕಣ್ಣು ಸಂಪೂರ್ಣವಾಗಿ ಕಾಣೋದಿಲ್ಲ. ಬಡತನ ಇರೋ ಕಾರಣಕ್ಕಾಗಿ ಕಾವ್ಯಾಳನ್ನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ದಾರೆ. ಆದರೆ ಅವಳು ಅಂಧ ವಿದ್ಯಾರ್ಥಿನಿಯಾಗಿದ್ದರಿಂದ ಅವಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶ ಸಿಕ್ಕಿಲ್ಲ. ಗ್ರಾಮದ ಶಿಕ್ಷಕರೊಬ್ಬರು ಇವಳ ಅಂಧತ್ವವನ್ನ ಗುರುತಿಸಿ ತಂದೆ ತಾಯಿಗೆ ಮನವರಿಕೆ ಮಾಡಿ ಅಂಧ ಮಕ್ಕಳ ಶಾಲೆಯಲ್ಲಿ ಪ್ರವೇಶವನ್ನ ಕೊಡಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಅಂಧ ಶಾಲೆಯಲ್ಲಿ ಪ್ರವೇಶ ಪಡೆದ ಕಾವ್ಯ ಬ್ರೈಲ್ ಲಿಪಿಯನ್ನ ಓದುವುದನ್ನ ಕಲಿಯುತ್ತಿದ್ದಾಳೆ. ಸ್ವಾಭಿಮಾನಿಯಾಗಿರುವ ಕಾವ್ಯ ಅಲ್ಪ ಸ್ವಲ್ಪ ಕಾಣುವ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಟೈಲರಿಂಗ್ ಕಲಿತಿದ್ದಾಳೆ. ಆದರೆ ಟೈಲರಿಂಗ್ ಮುಂದುವರಿಸಲು ಸ್ವಂತಕ್ಕೊಂದು ಟೈಲರಿಂಗ್ ಮೆಷಿನ್ ಇಲ್ಲ. ಸ್ವಯಂ ಉದ್ಯೋಗ ಮಾಡುವ ಆಸೆಯನ್ನ ಹೊಂದಿದ್ದಾಳೆ. ಹಾಗಾಗಿ ಬೆಳಕು ಕಾರ್ಯಕ್ರಮದ ಮೂಲಕ ಹೊಲಿಗೆ ಯಂತ್ರದ ಸಹಾಯ ಕೇಳಿದ್ದಾರೆ. ಮನೆಯಲ್ಲಿ ಸ್ವಂತ ಉದ್ಯೋಗ ಆಸೆಯನ್ನ ಹೊಂದಿರುವ ಕಾವ್ಯಗೆ ಸಾಥ್ ನೀಡುವುದು ಅರ್ಥಪೂರ್ಣ ಎಂಬುದು ನಮ್ಮ ನಂಬಿಕೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಬಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ಆಲ್ ರೈಟ್, ಹಾವೇರಿ ಜಿಲ್ಲೆಯಿಂದ ಬಂದಿರೋ ಈ ವಿದ್ಯಾರ್ಥಿನಿ ಕಾವ್ಯ, ಈಗ ನಿನ್ಗೆ ಎಷ್ಟು ವಯಸ್ಸೀಗ? 21. ನೀನು ಎಲ್ಲಿವರೆಗೂ ಓದಿದೀಯಾ? SLC. ಇವರಿಬ್ರು ನಿನ್ನ ತಂದೆ ತಾಯಿನಾ? ಹ್ಞೂ ರೀ ಸರ್. ನಿಮ್ಮ ಹೆಸರು ಅರ್ಜುನಪ್ಪ, ನೀವು ಹನುಮವ್. ನೀವೇನು ಮಾಡ್ತೀರಿ? ಕೂಲಿ ಕೆಲಸ. ನೀವು? ನಾವು ಕೂಲಿ ಕೆಲಸ. ಇಬ್ರು ಕೂಲಿ ಕೆಲಸ. ಹ್ಞೂ ರೀ. ಎಷ್ಟು ಮಕ್ಕಳು ನಿಮಗೆ? 3 ಜನ. ಒಬ್ರು ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವೆರಡು ಸರಿ ಇದ್ದಾರಾ? ಅವ್ರು ಕರೆಕ್ಟ್ ಅದ. ಇವಳು ಯಾಕೆ ಹಿಂಗಾಯ್ತು? ಈಕೆ ಫಸ್ಟ್ ಇದ್ದನ ಹಂಗಾಯ್ತು. ಹುಟ್ಟಿದಾಗಲೇ ಕಣ್ಣು ಕಾಣಂಗ್ ನೋಡ್ರಿ. ಆಯ್ತು. ಅವರಿಬ್ರು ಎಷ್ಟು ಓದಿದ್ದಾರೆ? ಅವರು 2nd ಇಯರ್ ಮಟ್ಟ ಓದ್ಯಾರ. ಯಾರು? ಮಗಳು ಮಗ ರೀ. ಸೆಕೆಂಡ್ PUC. ಮುಗಿಸ್ಬಿಟ್ಟು. ಸೊ ಕಣ್ಣಿಲ್ದಿದ್ದು ಇವಳೇ SLC ಮಾಡಿದ್ಲು. ಹ್ಞೂ ರೀ, SLC ಮಾಡಿ. ಅವು ಕಣ್ಣು ಇದ್ದವ್ರು ಪ್ರಿ PUC ಮಾಡಿದ್ದಾರೆ. ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಕಾವ್ಯ, ಈಗ ನೀನು SLC ಯಾಕೆ ಬರೆಯೋಕ್ಕಾಗಲಿಲ್ಲ ಪರೀಕ್ಷೆ? ಕಣ್ಣು ಕಾಣಿಸ್ದೇ ಇದ್ರೆ ನೀನು ಪರವಾಗಿ ಇನ್ನೊಬ್ರು ಬರೀಬೋದಲ್ಲ? ಮಾಡಲಿಲ್ಲ ಸರ್. ಹಾಂ, ನನ್ನದು ಪೂರ್ತಿ ಕೇಳಿಸ್ಕೊತಿದ್ಯಾ ಕರೆಕ್ಟಾಗಿ? ಹ್ಞೂ ರೀ ಸರ್. ನೀನು SLCಗೆ ಓದಿದ್ದೆ, ನಿನಗೆ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ಬಿಕಾಸ್ ಕಣ್ಣು ಕಾಣಲಿಲ್ಲ ಅಂತ, ಕರೆಕ್ಟಾ? ಓಕೆ. ಕಣ್ಣು ಕಾಣಿಸ್ದೇ ಇದ್ದವ್ರಿಗೆ ನಿನ್ನ ಕ್ಲಾಸ್ಗಿಂತ ಕೆಳಗಡೆ ಇರೋ ಕ್ಲಾಸ್ನವರೊಬ್ಬರು ಎಕ್ಸಾಮನ್ನು ಬರೀಬೋದು. ನೀನು ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಅದನ್ನು ಹೇಳಬೇಕು ಉತ್ತರಾನ. ಆ ವ್ಯವಸ್ಥೆ ನಿಂಗೆ ಗೊತ್ತಿದೆಯಾ? ಗೊತ್ತಿದೆಯಾ ಇಲ್ವಾ? ಹೇಳು ಜೋರಾಗಿ. ಜೋರ ಮಾತಾಡ್ತಿದ್ರೆ ಓಡಿಸ್ಬಿಡ್ತೀನಿ ಈಗ. ಗೊತ್ತಿದೆಯಾ ಇಲ್ವಾ? ಗೊತ್ತೈತ್ರಿ. ಮತ್ತೆ ಯಾಕೆ ಬರೀಲಿಲ್ಲ ಎಕ್ಸಾಮ್ ನೀನು? ಅದೇ ಯಾಕೆ? ಅವಾಗೇನು ಹೇಳಿಲ್ಲ ಸರ್ ನಮಗೆ. ಸರಿ ಸರಿ, ಈಗ ಇರ್ಲಿ, ಪರವಾಗಿಲ್ಲ. ಆವಾಗಲೇ ಈಗ ಆಗತ್ತಲ್ಲ, ಈಗಲೂ ಮಾಡಬೇಕು ನೀನು. ಕಟ್ಟೇನ್ರಿ. ಈಗ ಕಟ್ಟಿದೀಯಾ? ಓಕೆ. ಈಗ ನೀನು SSLCನ ಪಾಸ್ ಮಾಡ್ಕೋ, ಗೊತ್ತಾಯ್ತಾ? ನಿನ್ನ ಕಣ್ಣು ಕಾಣದೇ ಇದ್ರೂ ಪರವಾಗಿಲ್ಲ, ನೀನು ಎಕ್ಸಾಮ್ ಬರೀಬೋದು. ಹಾಂ, ಯಾಕಂದ್ರೆ ನೀನು ಬ್ರೈಲು ಕಲ್ತಿದೀಯಾ ಅಲ್ವಾ, ಹಾಗಾಗಿ ನಿನಗೆ ಬರೆಯೋಕೆ ಅವಕಾಶ ಇದೆ. ನೀನು ಎಕ್ಸಾಮ್ ಬರೀ, ಬರೆದು ಬಿಟ್ಟು SLC ಪಾಸ್ ಮಾಡಿ ನಾನು ದೊಡ್ಡ ಆಫೀಸರ್ ಆಗ್ಬೇಕಂತಲ್ಲ. ನೀನು ಹಣೆ ಬರದಲ್ಲಿ ಬರೆದಿದ್ರೆ ಆಗ್ಲೂಬೋದು, ಗೊತ್ತಿಲ್ಲ. ನಿಂಗೆ ಅರ್ಥ ಆಗ್ತಿದೆಯಾ? ಹಾಗಾಗಿ ಈಗ ನೀನು ಕೇಳ್ತಾ ಇರೋದೇನು? ನನಗೆ ಕಣ್ ಕಾಣಲ್ಲ, ನನಗೆ ಕಷ್ಟ ಆಗತ್ತೆ, ನಾನು ಬ್ರೈಲ್ ನಿಂಗೋ ಓದ್ಕೊಂಬಿಟ್ಟಿದ್ದೀನಿ, ಚೂರು ಕಾಣೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಟೈಲರಿಂಗ್ ಮಾಡ್ಕೋತೀನಿ ಅಂತೀಯ, ಹೌದಾ? ನಿಂಗೆ ಬರುತ್ತಾ ಟೈಲರಿಂಗು? ಹಾಂ, ಬರುತ್ತೆ. ನಾ ಕೊಡಿಸ್ತೀನಿ, ಮೆಷಿನ್ ಕೊಡಿಸೋದು ದೊಡ್ಡ ಕೆಲಸ ಅಲ್ಲ, ಕೊಡಿಸ್ಬಿಡ್ತೀನಿ. ಆದರೆ ನೀನು SSLC ಪಾಸ್ ಮಾಡದೇ ಇದ್ದರೆ ಮುಂದಿನ ವರ್ಷದಷ್ಟೊತ್ತಿಗೆ ನಾನು ಆ ಮೆಷಿನ್ ವಾಪಸ್ ತೊಗೋತೀನಿ. ನನ್ನ ಕಂಡೀಷನ್ಗೆ ಒಪ್ಕೋತೀಯಾ ಅಥವಾ ಒಪ್ಕೊಳ್ಳಲ್ವಾ? ನಿನ್ನ ಇಷ್ಟ. ಹಾಂ, ಓಕೆ. ಒಂದು ವೇಳೆ ನೀನು ಎಕ್ಸಾಮ್ ತೊಗೊಂಡು ಒಂದು ಸಬ್ಜೆಕ್ಟ್ ಪಾಸ್ ಆಗಲಿಲ್ಲ ಅಂತ ಇಟ್ಕೋ, ಗೊತ್ತಾಯ್ತಾ? ತಲೆ ಕೆಡ್ಸ್ಕೋಬೇಡ, ಇನ್ನೊಂದ್ಸರಿ ಕಟ್ಟು. ನಿಮ್ಮಿಬ್ಬರಿಗೂ ಜವಾಬ್ದಾರಿ. ಅರ್ಥ ಆಗ್ತಿದ್ಯಾ? ಅವಳು SLC ಪಾಸ್ ಮಾಡಬೇಕು. ಮಾಡಿದ್ರಿಂದ ಏನಾಗ್ಬಿಡುತ್ತೆ? ಅವಳು ಪ್ರೈಮ್ ಮಿನಿಸ್ಟರ್ ಆಗಬೇಕಾ, ಮಿನಿಸ್ಟರ್ ಆಗಬೇಕಾ ಅವಳು ಅಂತಾರೆ, ಇಲ್ಲದೆ ಇರ್ಬೋದು. ಆದರೆ ಅವಳು ಇಷ್ಟು ಕಷ್ಟಪಟ್ಟು ಓದಿದ್ದಕ್ಕೆ ಆ ಸರ್ಟಿಫಿಕೇಟ್ ಮುಗೀಲಿ.
ಹ್ಞೂ ರೀ. ಅದು ಬರಲಿ, ಅದು ಗೊತ್ತಿಲ್ಲ ಅವಳು ಮುಂದೆ ಏನಾಗುತ್ತೋ ಏನೋ. ಅವಳಿಗೆ ಆಸಕ್ತಿ ಬೆಳೆದು ಇನ್ನೂ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಅವಾಗ, ಗೊತ್ತಾಯ್ತಾ? ಹಾಗಾಗಿ ಅವಳನ್ನು ಓದಿಸಿ SLC ಬರ್ಸಿ. ಕಟ್ಟೇವ್ರಿ ಸರ್. ಇದು ಕಟ್ಟಿದಾಳೆ, ಕಟ್ಟಿದ್ಯಾ? ಪಾಸ್ ಆಗ್ಬೇಕು ಈ ಸರಿ, ಗೊತ್ತಾಯ್ತಾ? ನಿಂಗೆ ಹೊಲಿಯಕ್ಕೆ ಬರುತ್ತಾ? ಬರುತ್ತಾ? ಒಂದು ತಿಂಗಳಾತ ಟ್ರೈನಿಂಗ್ ಅಲ್ಲೇ ಹೋಗ್ಕಾಳ್ರಿ. ಒಬ್ಬರು ಅಂತೇಳಿ ಕಲಿಯಾಕ್ರಿ. ಅದ ಈಗ ಒಂದು ತಿಂಗಳು ಒಬ್ಬರು ಸರ್ ಬಂದು ಹಚ್ರಿ ಸಾಲಿ ಹೂವಪ್ಪ ಬಿಡಿಸಿ ಬಂದು 2 ವರ್ಷ ಆತ್ರಿ ನಮ್ಗೆ ಹೇಳಕಚ್ಚಿ. ನಾವು ಬದುಕಿ ಹೋಗೋದು ಇದ್ರಾಗ ರೀ, ಮತ್ತೆಲ್ಲರೂ ಹೋಗಿ ಬಿದ್ದಿದ್ದ ಅಂದು ಎದುರಿ ಕಳಿಸ್ಕೊಟ್ಟದ್ದಲ್ರಿ ನಾವು. ಹಿಂಗಾಗಿ ಈಗ ಹಚ್ಚಿ ಪರೀಕ್ಷೆ ಕಟ್ಟಿ ಬಂದವ್ರಿ, ಹೊಂಟಾಳ್ರಿ ಅಲ್ಲೇ ಸಾಲಿ SLC. ಸರಿ, ಮೆಷಿನ್ ಮ್ಯಾಂಗೆ ಕೆಲಸ ಮಾಡ್ಲಿಕ್ಕೆ ಬರ್ತದೇನ ಒಳಗ? ಇನ್ನೂ ಇಲ್ರಿ, ಈಗ ಹಂಗ ಹೊಂಟಾಳ್ರಿ. ಮತ್ತೆ ಅದು ಹೆಂಗೆ ಕಲ್ತ್ಕೊತಾಳದ? ಅದಾರೆ ಎಲ್ಲಿ ಕಲಿತಿ ಅದ? ರಾಣೆಬೆನ್ನೂರಾಗ ಐತೆ ಏನದ? ಅಲ್ಲೇ ಶಾಲೆ ಐತೆ? ಅಲ್ಲೇ ಐತ್ರಿ ಒಂದು ಸಾಲಿ ತಗ. ಅದ್ರಾಗ ಹೊಲಿಯೋದು ಹೆಂಗೆ ಅಂತ ಹೇಳ್ಕೊಟ್ಟಾರೇನ? ಹೇಳಕಚ್ಚಾರ. ಇನ್ನು ಈಗ ನಿಂಗೆ ಎಷ್ಟು ದೂರ ಆಗ್ತದ ನಿಮ್ಮ ಊರಿನಿಂದ? ಅದ 12 ಕಿಲೋಮೀಟರ್. ಹೆಂಗೆ ಹೋಗ್ತಿ ಅಲ್ಲಿಗೆ? ಮತ್ತೆ ಬಸ್ಸಾಗ ಹೋಗ್ತಿ? ಬಸ್ನಾಗ ಕಳಿಸ್ತಾವ್ರಿ. ಮತ್ತೆ ಅಲ್ಲಿ ಸರಿ, ನೀನು ಕಲ್ತ್ಕೊ, ನಿನ್ನ ಮೆಷಿನ್ ನಾ ಕೊಡಿಸ್ತೀನಿ, ಆಯ್ತಾ? ಅದು ನನ್ನ ಮೆಷಿನ್ ನೀನು ಕೊಡಿಸಿದ್ದಕ್ಕೆ ನೀನು ನನಗೇನು ವಾಪಸ್ ಕೊಡ್ತಿ? ಥ್ಯಾಂಕ್ಸ್. ಉಪ್ಪಿನಕಾಯಿ ಹಾಕೊಂಡು ನೆಕ್ತೀನಿ. ನೀನು ಥ್ಯಾಂಕ್ಸ್ ನನಗೆ ಬೇಡ. ನಂಗೆ ಬೇಕಾಗಿರೋದು ನೀನು SLC ಪಾಸ್ ಮಾಡೋದು. ಪಾಸ್ ಮಾಡಿ ಅದ್ರ ಮಾರ್ಕ್ಸ್ ಕಾರ್ಡ್ ಐತೆ ನಿನಗೆ, ಅದ್ರದ್ದು ಜೆರಾಕ್ಸ್ ನನಗೆ ಕಳಿಸ್ಕೊಟ್ರೆ ಅದೇ ನನಗೆ ಸಾಕು. ಕಳಿಸ್ಕೊಡ್ತಿ? ಗ್ಯಾರಂಟಿ? ಅಥವಾ ಮೋಸ ಮಾಡ್ತೀನಿ? ಆಯ್ತು, ಕೊಡಿಸ್ತೀನಿ ಮೆಷಿನು. ಮುಂದಿನ ವಾರದಲ್ಲಿ ಹೇಳ್ಬಿಟ್ಟು ಅಲ್ಲಿ ತರಿಸಿ ನಿಮ್ಮ ಮನೆಗೆ ತಲುಪೋಂಗೆ ಮಾಡ್ತೀನಿ. ಅವಳಿಗೆ ಟೈಲರಿಂಗ್ ಕಲ್ತ್ಕೊಳ್ಳಿ, ಅವಳು ಬದುಕು ಅವಳು ಕಟ್ಕೊಳ್ಳಿ. ಆಯ್ತಲ್ಲ? ಇದರೊಂದಿಗೆ ಇವತ್ತಿನ ಈ ಬೆಳಕು ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೀನಿ. ಇವತ್ತು 3 ಇಂಡಿವಿಜುವಲಿ ಅಂದರೆ ವೈಯಕ್ತಿಕವಾದಂತಹ ವಿಚಾರಗಳು ಹೌದು. ಬಟ್ ಡಿಟರ್ಮಿನೇಷನು, ಕೆಲವೊಮ್ಮೆ ಪಾವರ್ಟಿ, ಬಡತನ ನಮ್ಮನ್ನು ಅಸಹಾಯಕತೆಗೆ ತಳ್ಳಿಬಿಟ್ಟಾಗ ಏನು ಬೇಡ, ಪ್ರಪಂಚನೇ ನಮ್ಮ ವಿರುದ್ಧವಾಗಿದ್ದಂಗಿದೆ, ನಾವ್ಯಾರಿಗೂ ಬೇಡವಾದಂಗೆ ಆಗ್ಬಿಟ್ಟಿದ್ದೀವಿ, ಹಾಗಾಗಿ ನಾವಿಲ್ಲಿ ಬದುಕಬೇಕಾಗಿಲ್ಲ, ಈ ಥರದ ಆಲೋಚನೆಗಳಿಗೆ ದಾರಿ ಮಾಡುತ್ತೆ. ಕೆಲವು ಜನ ಮಾತ್ರ ಪ್ರಪಂಚವೇ ನಮ್ಮ ವಿರುದ್ಧವಾಗಿದ್ದರೂ ಬಡತನವೆಂಬುದು ನನ್ನೊಬ್ಬಂದಲ್ಲ, ನಾನು ಐ ವಿಲ್ ಫೈಟ್ ಇಟ್ ಬ್ಯಾಕ್, ನಾವು ಕಟ್ಕೊಳ್ಳೋಣ ಏನಾರು ಮಾಡಿ ಜೀವನನ ಅಂತ ಪ್ರಯತ್ನ ಮಾಡ್ತಾರೆ. ಆ ಛಾಪು ಇದ್ದಿದ್ದರಿಂದ ಈ ಪ್ರಕರಣಗಳನ್ನ ಆಯ್ಕೆ ಮಾಡಿದ್ದೀವಿ. ಅಫ್ಕೋರ್ಸ್ ದ ಫಸ್ಟ್ ಒನ್ ಈಸ್ ರೆಸ್ಪಾನ್ಸಿಬಿಲಿಟಿ, ಅದು ಆ ಲೇಡಿದು, ಅದು ಬೇರೆ ವಿಚಾರ. ಈ ಎರಡೂ ಆ ರೀತಿಯ ಆಸಕ್ತಿಗಳಿರೋದ್ರಿಂದ ಮಾಡ್ಕೊಂಡಿದ್ದೀವಿ, ಕೈಗೆ ತೊಗೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ. ಬೆಳಕು ಹಾಗೇನೆ, ಸಿರಿವಂತರು ಬಡವರು ಅಂತೇನಿಲ್ಲ, ಎಲ್ಲರಿಗೂ ಒಂದೇ. ಬೆಳಕು ಅಂದರೆ ಬೆಳಕು ಅಷ್ಟೆ. ಬಹಳ ಪ್ರಖರತೆಯಿಂದ ಬೆಳಕು ಬಂದುಬಿಟ್ರೆ ಅದು ಕಣ್ಣನ್ನು ಕುಕ್ಕು ಬಿಡುತ್ತೆ, ಕತ್ತಲು ಮಾಡುತ್ತೆ. ಬೆಳಕಿನ ಶಕ್ತಿ ಅದು. ಹಿತವಾಗಿ ಮಿತವಾಗಿ ಬೆಳಕು ಬಂದರೆ ಎಲ್ಲವೂ ಕಾಣಿಸತ್ತೆ. ವಿಪರೀತವಾದ ಬೆಳಕು ಎದುರುಗಡೆಯಿಂದ ಬಂದರೆ ಕಣ್ಣು ಕತ್ತಲೆ ಆಗತ್ತೆ. ಸಿರಿವಂತಿಕೆಯೂ ಹೌದು, ಬಡತನವೂ ಹೌದು.